Namaskara. Welcome to Gunda AI Lab. where we explore powerful AI tools and future technology. ನಮಸ್ಕಾರ ಸ್ನೇಹಿತರೆ, ಗುಂಡ ಎಐ ಲ್ಯಾಬ್ಗೆ ಸ್ವಾಗತ. ಇವತ್ತು ನಾವು ಒಂದು ಸಖತ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅಂದ್ರೆ ನಮ್ಮ ದಿನನಿತ್ಯದ ಕೆಲಸದಲ್ಲಿ ಗಂಟೆಗಟ್ಲೆ ಟೈಮ್ ಸೇವ್ ಮಾಡೋ ಕೆಲವು ಅದ್ಭುತ ಎಐ ಟೂಲ್ಸ್ ಬಗ್ಗೆ. ಈ ಟೆಕ್ನಾಲಜಿ ನಮ್ಮ ಕೆಲಸ ಮಾಡೋ ಸ್ಟೈಲನ್ನೇ ಕಂಪ್ಲೀಟಾಗಿ ಹೇಗೆ ಚೇಂಜ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಜಸ್ಟ್ ಒಂದು ಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪ್ರತಿದಿನ ನೀವು ಮಾಡುವ 8 ಗಂಟೆಯ ಆಫೀಸ್ ಕೆಲಸ ಕೇವಲ 4 ಗಂಟೆಯಲ್ಲಿ ಮುಗ್ದೋದ್ರೆ ಹೇಗಿರುತ್ತೆ? ಆ ಉಳಿದ 4 ಗಂಟೆ ಟೈಮ್ನಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಏನಾದರೂ ಹೊಸ ಸ್ಕಿಲ್ ಕಲಿಬೋದು, ಅಥವಾ ನಮ್ಮದೇ ಒಂದು ಸಣ್ಣ ಬಿಸ್ನೆಸ್ ಕೂಡ ಶುರು ಮಾಡ್ಬೋದು. ಕೇಳೋಕೆ ಇದೊಂದು ಕನಸಿನ ಥರ ಇದ್ರೂ ಇದು ನಿಜವಾಗ್ಲೂ ಸಾಧ್ಯನಾ? ಖಂಡಿತ ಸಾಧ್ಯ. ಇದು ಯಾವುದೋ ಮ್ಯಾಜಿಕಲ್ಲ, ಇದು ಇವತ್ತಿನ ರಿಯಾಲಿಟಿ. ಸರಿಯಾದ ಎಐ ಟೂಲ್ಸನ್ನ ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಇದು 100ಕ್ಕೆ 100% ಪಾಸಿಬಲ್. ಹಾಗಾದ್ರೆ ಈ ಲೆವೆಲ್ನ ಎಫಿಷಿಯನ್ಸಿ ತಲುಪೋದು ಹೇಗೆ? ಬನ್ನಿ ಅದರ ಬ್ಲೂಪ್ರಿಂಟ್ ಏನು ಅಂತ ನೋಡೋಣ. ಸರಿ, ಮೊದಲು ಈ 8 ಗಂಟೆ ಸಮಸ್ಯೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವೆಲ್ಲರೂ ದಿನವಿಡೀ ತುಂಬಾ ಬ್ಯುಸಿಯಾಗಿರ್ತೀವಿ ಅಲ್ವಾ? ಆದ್ರೆ ದಿನದ ಕೊನೆಗೆ ನಾನು ಇವತ್ತು ನಿಜವಾಗ್ಲೂ ಪ್ರೊಡಕ್ಟಿವ್ ಆಗಿದ್ನಾ ಅಂತ ಯೋಚಿಸಿದ್ರೆ ಉತ್ತರ ಏನು? ಬಹುಶಃ ಇಲ್ಲ. ಇದೇ ಅಲ್ವಾ ದೊಡ್ಡ ಪ್ರಶ್ನೆ? ನೋಡಿ, ನಾವೆಲ್ಲರೂ ಸಾಮಾನ್ಯವಾಗಿ 3 ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಒಂದು, ಟೈಮ್ ಮ್ಯಾನೇಜ್ಮೆಂಟ್. 10 ಕೆಲಸ ಪ್ಲಾನ್ ಮಾಡಿದ್ರೆ 2 ಕೂಡ ಮುಗಿದಿರಲ್ಲ. 2, ಟಾಸ್ಕ್ ಓವರ್ಲೋಡ್, ಅಂದರೆ ಒಂದರ ಮೇಲೆ ಒಂದು ಕೆಲಸ ಬಂದು ಬೀಳುತ್ತೆ. ಆ 3ನೇದು, ಇನ್ಫಾರ್ಮೇಷನ್ ಆರ್ಗನೈಸೇಷನ್. ಇಮೇಲ್, ವಾಟ್ಸ್ಆ್ಯಪ್, ಡಾಕ್ಯುಮೆಂಟ್ಸ್, ಎಲ್ಲೆಲ್ಲೋ ಇನ್ಫಾರ್ಮೇಷನ್ ಚಲಾಬಿಲ್ಲಿ ಆಗಿರುತ್ತೆ. ಎಐ ಟೂಲ್ಸ್ ನಿಖರವಾಗಿ ಇದೇ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡುತ್ತೆ. ನೋಡಿ, ನಮ್ಮ ಗುಂಡಾ ಎಐ ಲ್ಯಾಬ್ ಚಾನೆಲ್ನ ಮುಖ್ಯ ಉದ್ದೇಶವೇ ಇದು. ಈ ತರಹದ ಕಾಂಪ್ಲೆಕ್ಸ್ ಟೆಕ್ನಾಲಜಿಯನ್ನ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಸಿಂಪಲ್ ಕನ್ನಡದಲ್ಲಿ ತಲುಪಿಸೋದು. ಯಾಕಂದ್ರೆ ಇವತ್ತಿನ ಎಐ ಟೂಲ್ಸ್ ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಪ್ರತಿಯೊಬ್ಬರಿಗೂ, ಅಂದ್ರೆ ಒಬ್ಬ ಸ್ಟೂಡೆಂಟಿಂದ ಹಿಡಿದು ಸಣ್ಣ ಅಂಡಿ ಇಟ್ಕೊಂಡಿರೋ ವ್ಯಾಪಾರಿಯವರೆಗೂ ತಮ್ಮ ಕೆಲಸದ ಸ್ಪೀಡನ್ನ 10 ಪಟ್ಟು ಜಾಸ್ತಿ ಮಾಡೋ ಶಕ್ತಿ ಹೊಂದಿದೆ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂದ್ರೆ, ಪ್ರೊಡಕ್ಟಿವಿಟಿನ 5 ಮುಖ್ಯ ಪಿಲ್ಲರ್ಸ್, ಒಬ್ಬ ಫ್ರೀಲಾನ್ಸರ್ ಈ ಟೂಲ್ಸ್ ಬಳಸಿ ತನ್ನ ದಿನವನ್ನೇ ಹೇಗೆ ಚೇಂಜ್ ಮಾಡ್ಕೋಬಹುದು, ಒಂದು ಇಂಪಾರ್ಟೆಂಟ್ ರಿಯಾಲಿಟಿ ಚೆಕ್, ಮತ್ತು ಫೈನಲ್ ಆಗಿ ಎಫಿಷಿಯನ್ಸಿಯ ದಾರಿ ಯಾವುದು ಅಂತ ಡೀಟೇಲ್ ಆಗಿ ಕಲಿಯೋಣ. ಹಾಗಾದರೆ ನಮ್ಮ ಪ್ರೊಡಕ್ಟಿವಿಟಿಯನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋ ಆ 5 ಪಿಲ್ಲರ್ಸ್ ಯಾವುದು? ಇದುವೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಹಾರ್ಟ್. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಪಿಲ್ಲರ್, ಐಡಿಯಾ ಜನರೇಷನ್. ಯೋಚನೆ ಮಾಡಿ, ಯಾರಾದರೂ ಹೊಸ ಕೆಲಸ ಶುರು ಮಾಡಬೇಕು ಅಂದ್ರೆ ಮೊದಲು ಬರೋದೇ ಅಯ್ಯೋ ಎಲ್ಲಿಂದ ಶುರು ಮಾಡ್ಲಿ ಅನ್ನೋ ಕನ್ಫ್ಯೂಷನ್. ಇದನ್ನೇ ಮೆಂಟಲ್ ಬ್ಲಾಕ್ ಅನ್ನೋದು. ಇದು ನಮ್ಮ ಟೈಮ್ ಮತ್ತು ಎನರ್ಜಿ ಎರಡನ್ನೂ ತಿಂದಾಕತ್ತೆ. ಇಲ್ಲಿದ ಚಾಟ್ಜಿಪಿಟಿ, ಜೆಮಿನೈ ತರಹದ ಎಐ ಟೂಲ್ಸ್ ನಮ್ಮ ಹೆಲ್ಪ್ಗೆ ಬರುತ್ತೆ. ಇದನ್ನ ಬಳಸೋದು ತುಂಬಾನೇ ಸುಲಭ. ನೀವು ಎಐಗೆ ಒಂದು ಪ್ರಾಂಪ್ಟ್ ಕೊಡಬೇಕು. ಪ್ರಾಂಪ್ಟ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ನಾವು ಅದಕ್ಕೆ ಕೊಡೋ ಒಂದು ಪ್ರಶ್ನೆ ಅಥವಾ ಒಂದು ಕಮಾಂಡ್. ಉದಾಹರಣೆಗೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ನೆಕ್ಸ್ಟ್ 10 ವಿಡಿಯೋ ಐಡಿಯಾ ಕೊಡು ಅಂತ ಕೇಳಿದ್ರೆ ಅದು ತಕ್ಷಣನೇ ಒಂದು ದೊಡ್ಡ ಲಿಸ್ಟ್ ಕೊಡುತ್ತೆ. ಇದು ನಮ್ಮ ಯೋಚನೆಗೆ ಒಂದು ಕಿಕ್ ಸ್ಟಾರ್ಟ್ ಕೊಟ್ಟ ಹಾಗೆ. ಒಂದು ರಿಯಲ್ ಲೈಫ್ ಉದಾಹರಣೆ ನೋಡೋಣ, ಸರಿನಾ? ನೀವು ದಾವಣಗೆರೆಯಲ್ಲಿ ಒಂದು ಹೊಸ ಕ್ಲೌಡ್ ಕಿಚನ್ ಶುರು ಮಾಡಿದ್ದೀರಾ ಅನ್ಕೊಳ್ಳಿ. ಈ ವೀಕೆಂಡ್ಗೆ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಕ್ಕೆ 5 ಬೆಸ್ಟ್ ಆಫರ್ ಐಡಿಯಾಸ್ ಕೊಡು ಅಂತ ಎಐಗೆ ಕೇಳಿದ್ರೆ ಕೇವಲ 5 ಸೆಕೆಂಡ್ನಲ್ಲಿ ಬೆಣ್ಣೆ ದೋಸೆ ಮೇಲೆ ಬೈ 1 ಗೆಟ್ 1 ಫ್ರೀ ಕೊಡಿ, ಅಥವಾ ವೀಕೆಂಡ್ ಫ್ಯಾಮಿಲಿ ಕಾಂಬೋ ಪ್ಯಾಕ್ ಮೇಲೆ 20% ಡಿಸ್ಕೌಂಟ್ ಕೊಡಿ ಅನ್ನೋ ಥರ ಕ್ರಿಯೇಟಿವ್ ಐಡಿಯಾಸ್ ಕೊಡುತ್ತೆ. ಓಕೆ, ಐಡಿಯಾ ತೋ ಸಿಕ್ತೋ, ಆದರೆ ಅದನ್ನ ಜನರಿಗೆ ತಲುಪಿಸ್ಬೇಕಲ್ಲ. ಅದಕ್ಕೆ ಬೇಕು ಒಳ್ಳೆ ಬರವಣಿಗೆ. ಇಲ್ಲೇ ಬರೋದು ನಮ್ಮ 2ನೇ ಪಿಲ್ಲರ್, ರೈಟಿಂಗ್ ಅಸಿಸ್ಟೆನ್ಸ್. ಗ್ರಾಮರ್ಲಿ ಜಿಯೋ ಅಥವಾ ಕಾಪಿ.ai ತರಹದ ಟೂಲ್ಸ್ ಇಲ್ಲಿ ನಿಜವಾದ ಗೇಮ್ ಚೇಂಜರ್ಸ್. ನೀವದಕ್ಕೆ ಬರೀ ಕೆಲವು ಪಾಯಿಂಟ್ಸ್ ಕೊಟ್ರೆ ಸಾಕು, ಅದು ಒಂದು ಕಂಪ್ಲೀಟ್ ಪ್ರೊಫೆಷನಲ್ ಇಮೇಲ್ ರೆಡಿ ಮಾಡಿಕೊಡುತ್ತೆ. ಬ್ಲಾಗ್ ಪೋಸ್ಟ್, ಸೋಷಿಯಲ್ ಮೀಡಿಯಾ ಕ್ಯಾಪ್ಷನ್ಸ್, ಏನ್ ಬೇಕಾದ್ರೂ ಬರಿಬೋದು. ಸ್ಪೆಷಲ್ ಆಗಿ ಯಾರಿಗೆ ಇಂಗ್ಲಿಷ್ನಲ್ಲಿ ಬರೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೋ ಅವ್ರಿಗಿದು ಒಂದು ವರದಾನ ಅಂತಾನೆ ಹೇಳ್ಬೋದು. ಗ್ರಾಮರ್ ಮಿಸ್ಟೇಕ್ಸ್ ಸರಿಪಡಿಸಿ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಿಸುತ್ತೆ. ಇದರಿಂದ ನಮ್ಮ ಬರವಣಿಗೆಯ ಸ್ಪೀಡ್ ಕನಿಷ್ಠ 10 ಪಟ್ಟು ಜಾಸ್ತಿ ಆಗುತ್ತೆ. ಸರಿ, ಐಡಿಯಾ ರೆಡಿ ಆಯ್ತು, ಬರವಣಿಗೆನೂ ಮುಗೀತು. ಆದರೆ ನಮ್ಮ ತಲೆ ಇದೆಯಲ್ಲ, ಅದೊಂದು ಸೂಪರ್ ಕಂಪ್ಯೂಟರ್ ಥರ 10 ಟ್ಯಾಬ್ ಓಪನ್ ಇರುತ್ತೆ. ಇಷ್ಟೊಂದು ಕೆಲಸಗಳನ್ನು ನೆನ್ಪಿಟ್ಕೊಳ್ಳೋದು ಹೇಗೆ? ಅದಕ್ಕಾಗಿಯೇ ಇದೆ ನಮ್ಮ 3ನೇ ಪಿಲ್ಲರ್, ಟಾಸ್ಕ್ ಆರ್ಗನೈಸೇಷನ್. ಇದಕ್ಕಾಗಿ ನೋಷನ್ ಎಐ ಮತ್ತು ಟು ಡೂ ಇಸ್ ತರಂಗ ಟೂಲ್ಸ್ ಸೂಪರ್ ಆಗಿವೆ.
ಈ ಟೂಲ್ಸ್ ಏನ್ ಮಾಡುತ್ತಂದ್ರೆ ನಮ್ಮ ಎಲ್ಲಾ ಕೆಲಸಗಳನ್ನ ಒಂದು ಕಡೆ ನೀಟಾಗಿ ಲಿಸ್ಟ್ ಮಾಡುತ್ತೆ. ಯಾವುದು ಅರ್ಜೆಂಟ್, ಯಾವುದು ಇಂಪಾರ್ಟೆಂಟ್ ಅಂತ ಅದೇ ಪ್ರಿಯಾರಿಟಿ ಸೆಟ್ ಮಾಡುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದ ಟೈಮಿಗೆ ನಮಗೆ ರಿಮೈಂಡರ್ ಕೊಡುತ್ತೆ. ಇದರಿಂದ ಅಯ್ಯೋ ಆ ಕೆಲಸ ಮರ್ತೋಯ್ತು ಅನ್ನೋ ಟೆನ್ಷನ್ನೇ ಇರೋಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಟಾಸ್ಕ್ ಲಿಸ್ಟ್ನಲ್ಲಿ ಒಂದು ಕೆಲಸ ಇದೆ. ಕ್ಲೈಂಟ್ ಕಳಿಸಿರುವ 50 ಪೇಜ್ನ ರಿಪೋರ್ಟನ್ನು ಓದುವುದು. ಅಬ್ಬಬ್ಬಾ, ಇದನ್ನ ಓದಲು ಕನಿಷ್ಠ 3 ಗಂಟೆ ಆದ್ರೂ ಬೇಕು. ಇಲ್ಲಿ ನಮ್ಮ 4ನೇ ಪಿಲ್ಲರ್ ನೋಟ್ ಸಮರೈಸೇಷನ್ ನಮ್ಮ ಸಮಯವನ್ನು ಉಳಿಸುತ್ತೆ. ನೋಟ್ಬುಕ್ LM ಅಥವಾ ಚಾಟ್ PDF ತರದ ಟೂಲ್ಸ್ ಇಲ್ಲಿ ಮ್ಯಾಜಿಕ್ ಮಾಡುತ್ತವೆ. ಇದರ ಪವರ್ ನೋಡಿ. ಆ 50 ಪೇಜಿನ ಡಾಕ್ಯುಮೆಂಟನ್ನ ಜಸ್ಟ್ ಅಪ್ಲೋಡ್ ಮಾಡಿದ್ರೆ ಕೇವಲ 10 ಸೆಕೆಂಡ್ನಲ್ಲಿ ಪೂರ್ತಿ ರಿಪೋರ್ಟ್ನ ಒಂದು ಪೇಜ್ ಸಮರಿ ನಿಮ್ಮ ಕೈಲಿರುತ್ತೆ. ಅದರಲ್ಲಿರೋ ಮುಖ್ಯ ಪಾಯಿಂಟ್ಸ್, ನಂಬರ್ಸ್ ಎಲ್ಲವನ್ನೂ ಅದು ಹೈಲೈಟ್ ಮಾಡಿಕೊಡುತ್ತೆ. ವಾವ್, 3 ಗಂಟೆ ಕೆಲಸ 5 ನಿಮಿಷದಲ್ಲಿ ಮುಗೀತು. ಓಕೆ, ಇಲ್ಲಿವರೆಗೂ ನೋಡಿದ್ದು ನಮ್ಮ ಕೆಲಸವನ್ನ ಸುಲಭ ಮಾಡೋ ಟೂಲ್ಸ್. ಆದರೆ ಕೆಲವು ಕೆಲಸಗಳನ್ನ ನಾವು ಯಾಕೆ ಮಾಡಬೇಕು? ಅದನ್ನ ಒಂದು ಸಾಫ್ಟ್ವೇರ್ ರೋಬೋಟ್ ಮಾಡ್ಬೋದಲ್ಲ? ಇದೇ ನಮ್ಮ 5ನೇ ಮತ್ತು ಅತ್ಯಂತ ಪವರ್ಫುಲ್ ಪಿಲ್ಲರ್, ಆಟೋಮೇಷನ್ ಟೂಲ್ಸ್. ಝೇಪಿಯರ್ ಅಥವಾ ಮೇಕ್ ತರಹದ ಟೂಲ್ಸ್ ಇದರಲ್ಲಿ ಕಿಂಗ್ಸ್. ಆಟೋಮೇಷನ್ ಅಂದ್ರೆ ಸಿಂಪಲ್, ರಿಪೀಟ್ ಆಗೋ ಬೋರಿಂಗ್ ಕೆಲಸಗಳನ್ನ ಸಾಫ್ಟ್ವೇರ್ಗೆ ವಹಿಸೋದು. ಉದಾಹರಣೆಗೆ, ನಿಮ್ಮ ವೆಬ್ಸೈಟ್ನಲ್ಲಿ ಯಾರಾದರೂ ಫಾರ್ಮ್ ತುಂಬಿದ್ರೆ ಅವರ ಡೀಟೇಲ್ಸ್ ಆಟೋಮ್ಯಾಟಿಕ್ ಆಗಿ ಗೂಗಲ್ ಶೀಟ್ಗೆ ಹೋಗುತ್ತೆ. ಅಥವಾ ನೀವೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಕ್ರಿಯೇಟ್ ಮಾಡಿದ್ರೆ ಅದು ತಾನಾಗಿಯೇ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ ಎಲ್ಲದರಲ್ಲೂ ಪೋಸ್ಟ್ ಆಗುತ್ತೆ. ಇದರಿಂದ ನಮ್ಮ 90% ಬೋರಿಂಗ್ ಕೆಲಸ ಕಮ್ಮಿ ಆಗುತ್ತೆ. ಓಕೆ, ಈ 5 ಪಿಲ್ಲರ್ಸ್ ಒಂದೊಂದೇ ಸಖತ್ ಪವರ್ಫುಲ್. ಆದ್ರೆ ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗ ನಡೆಯೋ ಮ್ಯಾಜಿಕ್ ಇದೆಯಲ್ಲ, ಅದು ಬೇರೆನೇ ಲೆವೆಲ್. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಬ್ಬ ಫ್ರೀಲ್ಯಾನ್ಸರ್ನ ದಿನದ ಉದಾಹರಣೆ ನೋಡೋಣ. ಕತೆ ಕೇಳಿ, ಒಬ್ಬ ಫ್ರೀಲ್ಯಾನ್ಸರ್ ಇದ್ದಾರೆ. ಅವರಿಗೆ ಕ್ಲೈಂಟ್ ಕಡೆಯಿಂದ ಒಂದು ಇಮೇಲ್ ಬಂತು. ತಕ್ಷಣ ಝಾಪಿಯರ್ ಅಂದ್ರೆ ನಮ್ಮ ಆಟೋಮೇಷನ್ ಟೂಲ್ ಅದು ಅರ್ಜೆಂಟ್ ಇಮೇಲ್ ಅಂತ ಚೆಕ್ ಮಾಡುತ್ತೆ. ನಂತರ ನೋಟ್ಬುಕ್ LM ಅಂದ್ರೆ ನಮ್ಮ ಸಮ್ಮರೈಸೇಷನ್ ಟೂಲ್ ಆ ದೊಡ್ಡ ಇಮೇಲ್ನ ಸಾರಾಂಶವನ್ನ 2 ಲೈನಲ್ಲಿ ಕೊಡುತ್ತೆ. ಅದಾದ್ಮೇಲೆ copy.ai ನಮ್ಮ ರೈಟಿಂಗ್ ಅಸಿಸ್ಟೆಂಟ್ ಒಂದು ಪ್ರೊಫೆಷನಲ್ ರಿಪ್ಲೈ ಡ್ರಾಫ್ಟ್ ಮಾಡಿ ರೆಡಿ ಇಡುತ್ತೆ. ಫ್ರೀಲ್ಯಾನ್ಸರ್ ಬಂದು ಜಸ್ಟ್ ಸೆಂಡ್ ಬಟನ್ ಒತ್ತಿದ್ರೆ ಸಾಕು. ಮೀಟಿಂಗ್ ಫಿಕ್ಸ್ ಆದ್ರೆ ಟುಡೂಯಿಸ್ಟ್ ನಮ್ಮ ಟಾಸ್ಕ್ ಮ್ಯಾನೇಜರ್ ತಾನೇ ಕ್ಯಾಲೆಂಡರಲ್ಲಿ ಶೆಡ್ಯೂಲ್ ಮಾಡುತ್ತೆ. ರಿಸಲ್ಟ್ ಏನ್ ಗೊತ್ತಾ? ದಿನಕ್ಕೆ 3 ಗಂಟೆ ಹಿಡಿತಿದ್ದ ಇಮೇಲ್ ಮ್ಯಾನೇಜ್ಮೆಂಟ್ ಕೆಲಸ ಈಗ ಕೇವಲ 15 ನಿಮಿಷದಲ್ಲಿ ಮುಗಿಯುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಕೇಳಿ ನಿಮ್ಗನ್ಸಬಹುದು, ವಾವ್, ಈ ಟೂಲ್ಸ್ ಇದ್ರೆ ಸಾಕು ಲೈಫ್ ಸೆಟ್ ಅಂತ. ಆದ್ರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಒಂದು ಸತ್ಯವನ್ನ ನಾವು ಯಾವಾಗ್ಲೂ ನೆನ್ಪಿಡಬೇಕು, ಕೇವಲ ಟೂಲ್ಸ್ ಇನ್ಸ್ಟಾಲ್ ಮಾಡಿದ್ರೆ ಸಾಲ್ದು. ಈ ಸ್ಲೈಡ್ ನೋಡಿ ಪರ್ಫೆಕ್ಟ್ ಆಗಿ ಹೇಳುತ್ತೆ. ಇದು ಹೆಂಗಂದ್ರೆ ನಾವು ಜಿಮ್ಗೆ ದುಡ್ಡು ಕಟ್ಟಿ ಸುಮ್ಮನೆ ಕೂತ್ ಹಾಗೆ ಬಾಡಿ ಬರಲ್ಲ. ಪ್ರತಿದಿನ ಹೋಗಿ ವರ್ಕೌಟ್ ಮಾಡಬೇಕು, ಹೌದಲ್ವಾ? ಹಾಗೆ ಈ ಟೂಲ್ಸ್ಗಳನ್ನ ಬಳಸಿ ರಿಸಲ್ಟ್ ಪಡಿಬೇಕು ಅಂದ್ರೆ ಒಂದು ಸರಿಯಾದ ವರ್ಕ್ ಫ್ಲೋ ಅಂದ್ರೆ ಒಂದು ಕಾರ್ಯವಿಧಾನ ಬಹಳ ಮುಖ್ಯ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಈ ಟೂಲ್ಸ್ಗಳನ್ನ ಜೋಡಿಸಿ ಅದನ್ನ ಪ್ರತಿದಿನ ಬಳಸೋ ಅಭ್ಯಾಸ ಮಾಡ್ಕೋಬೇಕು. ಆಗ ಮಾತ್ರ ನಿಜವಾದ ರಿಸಲ್ಟ್ಸ್ ಸಿಗತ್ತೆ. ಸರಿ, ನಾವೀಗ ಆಲ್ಮೋಸ್ಟ್ ಕೊನೆಗೆ ಬಂದಿದ್ದೀವಿ. ಇವತ್ತು ಏನೆಲ್ಲ ಕಲ್ತೀವಿ ಅಂತ ಒಂದು ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ನಾವು ನಮ್ಮ ಸಮಯ ಮತ್ತು ಶ್ರಮವನ್ನು ಉಳಿಸುವ 5 ಪ್ರಮುಖ AI ಕ್ಯಾಟಗರಿಗಳನ್ನ ನೋಡಿದ್ವಿ. ಹೊಸ ಐಡಿಯಾಗಳಿಗಾಗಿ ಐಡಿಯಾ ಜನರೇಷನ್, ವೇಗವಾಗಿ ಬರೆಯೋಕೆ ರೈಟಿಂಗ್ ಅಸಿಸ್ಟೆನ್ಸ್, ಕೆಲಸಗಳನ್ನ ಆರ್ಗನೈಸ್ ಮಾಡೋಕೆ ಟಾಸ್ಕ್ ಆರ್ಗನೈಸೇಷನ್, ದೊಡ್ಡ ಡಾಕ್ಯುಮೆಂಟ್ಸ್ಗಳ ಸಾರಾಂಶಕ್ಕೆ ಸಮರೈಸೇಷನ್ ಟೂಲ್ಸ್, ಮತ್ತು ರಿಪೀಟ್ ಆಗೋ ಕೆಲಸಗಳನ್ನ ಆಟೋಮೇಟ್ ಮಾಡೋಕೆ ಆಟೋಮೇಷನ್ ಟೂಲ್ಸ್. ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಮರಿದೆ ನಮ್ಮ ಗುಂಡಾ AI ಲ್ಯಾಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡೋ ಮುಂದಿನ ವಿಶ್ಲೇಷಣೆಗಳು ಡೈರೆಕ್ಟ್ ಆಗಿ ನಿಮಗೆ ಸಿಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾವು AI ವಿಡಿಯೋ ಕ್ರಿಯೇಷನ್ ಟೂಲ್ಸ್ ಬಗ್ಗೆ ನೋಡಲಿದ್ದೇವೆ. ಅಂದ್ರೆ ಕ್ಯಾಮ್ರಾ ಇಲ್ಲದೆ, ಶೂಟಿಂಗ್ ಇಲ್ಲದೆ ಬರೀ ಟೆಕ್ಸ್ಟ್ನಿಂದ ವಿಡಿಯೋ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ, ಮಿಸ್ ಮಾಡ್ಕೋಬೇಡಿ. ಒಂದ್ ಮಾತು ನೆನ್ಪಿಟ್ಕೊಡಿ, ಫ್ಯೂಚರ್ ಬರೋದಿಲ್ಲ, ಅದು ಆಲ್ರೆಡಿ ಬಂದಿದೆ. ಯಾರದನ್ನ ಅಳವಡಿಸ್ಕೊಳ್ತಾರೋ ಅವರು ಮಾತ್ರ ಮುಂದೆ ಹೋಗ್ತಾರೆ. ಹಾಗಾಗಿ ಕಲಿಯುತ್ತಲೇ ಇರಿ ಮತ್ತು ಹೊಸ ಟೆಕ್ನಾಲಜಿನ ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಮತ್ತೊಮ್ಮೆ ಭೇಟಿಯಾಗೋಣ. ವೆಲ್ಕಮ್ ಟು ದ ಫ್ಯೂಚರ್. ಗುಂಡಾ AI ಯೊಂದಿಗೆ ಕಲಿಯಿರಿ. ಇನ್ನಷ್ಟು AI ಉಪಕರಣಗಳು ಮತ್ತು ಭವಿಷ್ಯದ ತಂತ್ರಜ್ಞಾನಕ್ಕಾಗಿ ಚಂದಾದಾರರಾಗಿ.